ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇಶದ ಮುಕುಟಮಣಿ ಕಾಶ್ಮೀರದ ಹೆಸರು ಬದಲಾಗಲಿದೆಯಾ? ಇಂಥದ್ದೊಂದು ಅನುಮಾನ ಶುರುವಾಗಿದೆ. ಕಾರಣ ಕಾಶ್ಮೀರದ ಹೆಸರಿಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಈಗ ಅನುಮಾನ ಮೂಡುವಂತೆ ಮಾಡಿದೆ. ಗುರುವಾರ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭವೊಂದರಲ್ಲಿ ಅಮಿತ್ ಶಾ ಕಾಶ್ಮೀರಕ್ಕೆ ಮಾಶ್ರೀ ಕಶ್ಯಪ್ ಹೆಸರಿಡುವ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಕಾಶ್ಮೀರವನ್ನ ಈ ಹಿಂದೆ ಕಶ್ಯಪ್ ಘೋಷ್ ಎಂದು ಕರೆಯುತ್ತಿದ್ದರು ಅಂತ ಶಾ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಶಾ ಭಾಷಣದ ತಿರುಳು ಹೊರಬೀಳುತ್ತಿದ್ದಂತೆ ಕಣಿವೆಯಲ್ಲಿ ರಾಜಕೀಯ ಬಿರುಸುಗೊಂಡಿದೆ. ಅಮಿತ್ ಶಾ ಅವರ ಈ ಹೇಳಿಕೆಗೆ ಡಿಪಿಎಪಿ ನಾಯಕ ಸಲ್ಮಾನ್ ನಿಜಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸಚಿವರ ಈ ಹೇಳಿಕೆಯಿಂದ ಜಮ್ಮು ಮತ್ತು ಕಾಶ್ಮೀರದ ಜನರು ಆಘಾತಕ್ಕೊಳಗಾಗಿದ್ದಾರೆ ಮತ್ತು ಕೋಪಗೊಂಡಿದ್ದಾರೆ ಅಂತ ಸಲ್ಮಾನ್ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ. ಅಲ್ಲದೆ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡದಂತೆ ಕೇಂದ್ರ ಸಚಿವರಿಗೆ ತಿಳಿದಿದ್ದಾರೆ. ಇನ್ನು ಇತ್ತ ನ್ಯಾಷನಲ್ ಕಾನ್ಫರೆನ್ಸ್ ಸಹ ಅಮಿತ್ ಶಾ ಹೇಳಿಕೆಯನ್ನ ಅವಲೋಕಿಸುತ್ತಿದೆ. ಅಂದಹಾಗೆ ಗುರುವಾರ ಅಮಿತ್ ಶಾ ಜೆಕೆ ಮತ್ತು ಲಡಾಖ್ ಥ್ರೂ ಏಜಸ್ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಕಾಶ್ಮೀರದ ಕುರಿತು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಲ್ಲದೆ ಆರ್ಟಿಕಲ್ 370 ತೆಗೆದ ಬಳಿಕ ಕಣಿವೆಯಲ್ಲಿ ಅಭಿವೃದ್ಧಿಯ ಶಕೆ ಶುರುವಾಗಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಭೋಪಾಲ್ ಅನಿಲ ದುರಂತ ಸಂಭವಿಸಿ 40 ವರ್ಷಗಳೇ ಗತಿಸಿವೆ. ಆದರೆ ಇದೀಗ ಮತ್ತೆ ಈ ವಿಚಾರದಲ್ಲಿ ಗೊಂದಲ, ವಿವಾದ ಎದ್ದಿದೆ. ಸ್ಥಳೀಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾರಣ 40 ವರ್ಷಗಳ ಹಿಂದೆ ಸಂಭವಿಸಿದ ಅನಿಲ ದುರಂತದ ವಿಷಕಾರಿ ತ್ಯಾಜ್ಯವನ್ನ ಸುಡುವ ಪ್ರಕ್ರಿಯೆ ಈಗ ಪ್ರಾರಂಭವಾಗಿದೆ. ಆದರೆ ತ್ಯಾಜ್ಯವನ್ನ ದಾರ್ನಲ್ಲಿರುವ ಪಿತಾಂಪುರಕ್ಕೆ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಪ್ರತಿಭಟನೆ ಭುಗಿಲೆದ್ದಿದೆ. ವಿಷಯುಕ್ತ ತ್ಯಾಜ್ಯವನ್ನ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯಿಂದ ಧಾರ್ನ ಪೀತಾಂಪುರಕ್ಕೆ ವರ್ಗಾಯಿಸುವುದನ್ನ ಸಾರ್ವಜನಿಕರು ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಗಿಳಿದಿದ್ದಾರೆ. ಶುಕ್ರವಾರ ಬೆಳಗ್ಗೆ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪ ಪಡೆದುಕೊಂಡಿದೆ. ಇದರಿಂದಾಗಿ ಮಧ್ಯಪ್ರದೇಶ ಪೊಲೀಸರು ಉದ್ರಿಕ್ತ ಜನರನ್ನ ಚದುರಿಸಲು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಇನ್ನು ಘಟನೆ ಕುರಿತಂತೆ ಸಿಎಂ ಮೋಹನ್ ಯಾದವ್ ಸ್ಪಷ್ಟನೆ ನೀಡಿದ್ದಾರೆ. ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ಅನಗತ್ಯ ರಾಜಕೀಯ ಬೆರೆಸದಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಅಷ್ಟಕ್ಕೂ ಈ ಮಣ್ಣಿನಲ್ಲಿ ಅಪಾಯಕಾರಿ ಅಂಶಗಳಿಲ್ಲ, ಅನಗತ್ಯ ಗೊಂದಲ ಬೇಡ. ತ್ಯಾಜ್ಯದಲ್ಲಿ 60% ಜೇಡಿ ಮಣ್ಣು ಮತ್ತು 40% ನ್ಯಾಫ್ತಾಲ್ ಇದೆ. ಇದನ್ನ ಕೀಟನಾಶಕ ಮೀಥೇಲ್ ಐಸೋಸೈನೇಟ್ ತಯಾರಿಸಲು ಬಳಸಲಾಗುತ್ತೆ. ಇದು ಯಾವುದೇ ಹಾನಿಕಾರಕವಲ್ಲ ಅಂತ ಮುಖ್ಯಮಂತ್ರಿ ಯಾದವ್ ಸ್ಪಷ್ಟನೆ ನೀಡಿದ್ದಾರೆ. ಹಿಂಸಾಚಾರದಿಂದ ಸುದ್ದಿಯಾಗಿದ್ದ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಇದೀಗ ಪೊಲೀಸ್ ಠಾಣೆ ನಿರ್ಮಾಣವೇ ವಿವಾದದ ಮೂಲವಾಗಿ ಪರಿಣಮಿಸಿದೆ. ಸಂಬಾಲ್ನ ಜಾಮಾ ಮಸೀದಿ ಬಳಿ ಠಾಣೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಾದ ಎದ್ದಿದೆ. ಪೊಲೀಸ್ ಠಾಣೆ ನಿರ್ಮಾಣಕ್ಕೆ ಬಳಸ್ತಾ ಇರುವಂತ ಜಮೀನು ವಕ್ಫ್ಗೆ ಸೇರಿದ್ದು ಅಂತ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಹೇಳಿದ್ದು ಸಂಬಾಲ್ನಲ್ಲಿ ಮತ್ತೆ ಕಲಹದ ಕಿಡಿ ಹೊತ್ತಿಸಿದೆ. ಅಂದಹಾಗೆ ಪೊಲೀಸ್ ಪೋಸ್ಟ್ ನಿರ್ಮಿಸಲು ಪಡೆದಿರುವ ಜಾಗ ವಕ್ಫ್ ಮಂಡಳಿಗೆ ಸೇರಿದೆ ಅಂತ ಹಕ್ಕು ಚಲಾಯಿಸಲಾಗಿದೆ. ಆದರೆ ಜಮೀನು ದಾಖಲೆಗಳು ನಕಲಿ ಅನ್ನೋದು ಸಾಬೀತಾಗಿದೆ. ಸಂಬಾಲ್ ಆಡಳಿತವು ಈ ವಿಷಯವನ್ನ 3 ಸದಸ್ಯರ ತಂಡದಿಂದ ತನಿಖೆ ನಡೆಸಿದೆ. ಆದರೆ ತನಿಖೆಯಲ್ಲಿ ದಾಖಲೆಗಳು ನಕಲಿ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು ನಕಲಿ ದಾಖಲೆ ಸಲ್ಲಿಸಿದ ಪ್ರಕರಣದಲ್ಲಿ ಪೊಲೀಸರು ಅಪರಿಚಿತರ ವಿರುದ್ಧ ಸೆಕ್ಷನ್ 419, 420, 467 ಮತ್ತು 471 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಪೊಲೀಸ್ ಪೋಸ್ಟ್ ನಿರ್ಮಾಣಕ್ಕೂ ಮುಸ್ಲಿಂ ಮುಖಂಡರು ತಗಾದೆ ತೆಗೆದಿದ್ದಾರೆ. ಸಂರಕ್ಷಿತ ಜಾಗದಲ್ಲಿ ಪೊಲೀಸರು ಪೊಲೀಸ್ ಪೋಸ್ಟ್ ನಿರ್ಮಿಸುವಂತಿಲ್ಲ ಅಂತ ಹಲವರು ಖ್ಯಾತೆ ತೆಗೆದಿದ್ದಾರೆ. ಆದರೆ ಸಂಬಾಲ್ ಪೊಲೀಸರು ಇದಕ್ಕೆ ಸೊಪ್ಪು ಹಾಕದೆ ಕಟ್ಟಡ ಕಾಮಗಾರಿ ಮುಂದುವರೆಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಸಂಭವನೀಯ ಅನಿಲ ಟ್ಯಾಂಕರ್ ಅವಘಡ ಸ್ವಲ್ಪದ್ರಲ್ಲೇ ತಪ್ಪಿದೆ. ಎಲ್ಪಿಜಿ ತುಂಬಿದ ಟ್ಯಾಂಕರ್ ಟ್ರಕ್ನಿಂದ ಬೇರ್ಪಟ್ಟ ಕಾರಣ ಈ ಅವಾಂತರ ನಡೆದಿದೆ. ಕೊಯಮತ್ತೂರಿನ ವಿನಾಶಿ ರಸ್ತೆಯ ಹಳೆಯ ಮೇಲ್ಸೇತುವೆಯಲ್ಲಿ ಶುಕ್ರವಾರ ಬೆಳಗ್ಗೆ ಈ ಘಟನೆ ನಡೆದಿದೆ. ಫ್ಲೈಓವರ್ ಮೇಲಿರುವ ವೃತ್ತದಲ್ಲಿ ಟ್ರಕ್ ತಿರುವು ತೆಗೆದುಕೊಳ್ಳುವಾಗ ಈ ಘಟನೆ ಸಂಭವಿಸಿದೆ. ಟ್ಯಾಂಕರ್ ಲಾರಿಯಿಂದ ಬೇರ್ಪಟ್ಟ ಕಾರಣದಿಂದಾಗಿ ಅನಿಲ ಸೋರಿಕೆ ಉಂಟಾಗಿ ಕ್ಷಣಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕೊಯಮತ್ತೂರು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಧಾವಿಸಿ ಮೇಲ್ವಿಚಾರಣೆ ನಡೆಸಿದ್ರು. ಬಳಿಕ ಮುಂಜಾಗ್ರತಾ ಕ್ರಮವಾಗಿ ಪ್ರದೇಶದ 500 ಮೀಟರ್ ವ್ಯಾಪ್ತಿಯಲ್ಲಿರುವ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಯಿತು. ಕೇರಳದ ಕೊಚ್ಚಿಯಿಂದ ಗಣಪತಿಯಲ್ಲಿರುವ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಎಲ್ಪಿಜಿ ಬಾಟ್ಲಿಂಗ್ ಘಟಕಕ್ಕೆ ಟ್ಯಾಂಕರ್ ತೆರಳುತ್ತಾ ಇತ್ತು ಎನ್ನಲಾಗಿದೆ.
ಟ್ಯಾಂಕರ್ ಟರ್ನ್ ಪ್ಲೇಟ್ ಪಿನ್ಗೆ ಹಾನಿಯಾದ ಕಾರಣ ಈ ಅವಾಂತರ ನಡೆದಿದೆ. ಟ್ಯಾಂಕರ್ಗೆ ಫ್ಲೈಓವರ್ ತಡೆಗೋಡೆ ತಾಗಿದ್ರಿಂದ ಅದರ ಹಿಂಬದಿಯಿಂದ ಗ್ಯಾಸ್ ಸೋರಿಕೆಯಾಗಿದೆ. ಟ್ರಕ್ ಚಾಲಕ ತಕ್ಷಣ ಅಗ್ನಿಶಾಮಕ ಮತ್ತು ರಕ್ಷಣಾ ಪಡೆಗಳಿಗೆ ಮಾಹಿತಿ ನೀಡಿ ಸಂಭವನೀಯ ದುರಂತವನ್ನ ತಪ್ಪಿಸಿದ್ದಾನೆ. ಈ ಘಟನೆಯಿಂದ ಹಲವು ಗಂಟೆಗಳ ಕಾಲ ಸುತ್ತಮುತ್ತಲ ಫ್ಲೈಓವರ್ ಮತ್ತು ಅಂಡರ್ ಪಾಸ್ಗಳನ್ನ ಮುಚ್ಚಲಾಗಿತ್ತು. ರಾಜಸ್ಥಾನದ ಅಲ್ವಾರ್ನ ರೈನಿ ಪ್ರದೇಶದಲ್ಲಿ ಜನರ ನಿದ್ದೆಗೆಡಿಸಿದ್ದ ಹುಲಿಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ರೈನಿ ಭಾಗದ ಚಿಲ್ಕಿ ಬಾಸ್ ರಸ್ತೆಯ ಮನೆಯೊಂದರ ಅಡುಗೆ ಮನೆಯಲ್ಲಿ ಸೇರಿಕೊಂಡಿದ್ದ ಹುಲಿಯನ್ನ ಸುರಕ್ಷಿತವಾಗಿ ಬಲೆಗೆ ಕೆಡವಲಾಗಿದೆ. ಅಲ್ವಾರ್ ಅರಣ್ಯ ಇಲಾಖೆ ಸಿಬ್ಬಂದಿ ಅತ್ಯಂತ ಜಾಣತನದಿಂದ ಮನೆಯೊಳಗಿದ್ದ ಹುಲಿಯನ್ನ ಸೆರೆ ಹಿಡಿದಿದ್ದಾರೆ. ಮೊದಲಿಗೆ ಹುಲಿಗೆ ಮನೆ ಆಚೆ ಇದ್ದು ದೂರದಿಂದಲೇ ಅರವಳಿಕೆ ನೀಡಲಾಯಿತು. ಬಳಿಕ ಅರಣ್ಯ ವಾಹನದಲ್ಲಿ ಸೆರೆ ಹಿಡಿಯಲಾಯಿತು ಅಂತ ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕಳೆದ 3 ದಿನಗಳಿಂದ ರೈನಿ ಪ್ರದೇಶದಲ್ಲಿ ಉಪಟಳ ನೀಡುತ್ತಾ ಇದ್ದ ಹುಲಿ 3 ಜನರಿಗೆ ಕಚ್ಚಿ ಗಾಯಗೊಳಿಸಿತ್ತು. ಅಲ್ಲದೆ ಹುಲಿ ಕಾರ್ಯಾಚರಣೆಗೆ ಬಂದಿದ್ದ ಅರಣ್ಯ ಸಿಬ್ಬಂದಿ ವಾಹನದ ಮೇಲೂ ಕೂಡ ಅಟ್ಯಾಕ್ ನಡೆಸಿತ್ತು. ಇನ್ನು ಹುಲಿ ಆಟಾಟೋಪದಿಂದಾಗಿ ಇಡೀ ಪ್ರದೇಶದಲ್ಲಿ ಕರ್ಫ್ಯೂ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಹುಲಿ ಸೆರೆಯಿಂದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದಹಾಗೆ ಈ ಹುಲಿ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶದಿಂದ ತಪ್ಪಿಸಿಕೊಂಡು ನಾಡಿನತ್ತ ದಾಳಿ ಇಟ್ಟಿತ್ತು. ಛತ್ತೀಸ್ಗಢ ಅಂದ ತಕ್ಷಣವೇ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ನಕ್ಸಲರ ಉಪಟಳ. ದಟ್ಟವಾದ ಕಾಡಿನಲ್ಲಿ ನಿರಂತರವಾಗಿ ನಡೆಯುವ ನಕ್ಸಲೀಯ ಚಟುವಟಿಕೆಗಳಿಂದ ಈ ನೆಲ ಸದಾ ಸುದ್ದಿಯಲ್ಲಿರುತ್ತದೆ. ಆದರೆ ಇದೀಗ ಈ ನೆಲದಲ್ಲಿಯೇ ಗಗನಕ್ಕೆ ಚುಂಬಿಸುವ ಮಹಿಳಾ ಸಾಧಕಿಯೊಬ್ಬರು ಹೊರಹೊಮ್ಮಿದ್ದಾರೆ. ರಾಜ್ಯದ ನಕ್ಸಲ್ ಪೀಡಿತ ಜಿಲ್ಲೆ ದಾಂತೇವಾಡದ ಪುತ್ರಿ ಸಾಕ್ಷಿ ಸುರಾನಾ ಅದ್ಭುತ ಸಾಧನೆ ಮಾಡಿದ್ದಾರೆ. ವಿಮಾನದ ಪೈಲಟ್ ಆಗುವ ಮೂಲಕ ಮಹಿಳಾ ಹೊಂಗಿರಣ ಚೆಲ್ಲಿದ್ದಾರೆ. ಅಂದಹಾಗೆ ದಾಂತೇವಾಡ ಜಿಲ್ಲೆಯ ಗೀಡಂ ನಿವಾಸಿಯಾಗಿರುವ ಸಾಕ್ಷಿ ಸುರಾನಾ 200 ಗಂಟೆಗಳ ಕಾಲ ಯಶಸ್ವಿಯಾಗಿ ಹಾರಾಟ ನಡೆಸಿ ಡಿಜಿಸಿಎಯಿಂದ ಲೈಸೆನ್ಸ್ ಕೂಡ ಪಡೆದಿದ್ದಾರೆ. ಈಕೆ ಈ ಭಾಗದ ಮೊದಲ ಮಹಿಳಾ ಪೈಲಟ್ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ. ಸದ್ಯ ಏರ್ ಇಂಡಿಯಾದಲ್ಲಿ ಪೈಲಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಇದೇ ವರ್ಷದಿಂದಲೇ ವಿಮಾನ ಹಾರಾಟ ಆರಂಭಿಸಲಿದ್ದಾರೆ. ಕೊರೋನಾ ವೈರಸ್ ಅನ್ನ ಜಗತ್ತಿಗೆ ಹರಡಿ ಸಂಕಷ್ಟಕ್ಕೆ ದೂಡಿದ್ದ ಚೀನಾ ಮತ್ತೊಂದು ಭಯಾನಕ ವೈರಸ್ಗೆ ಸಾಕ್ಷಿಯಾಗ್ತಾ ಇದೆ. ಹ್ಯೂಮನ್ ಮೆಟಾಫ್ಲ್ಯೂಮೋ ವೈರಸ್ ಸೇರಿದಂತೆ ಚೀನಾದಲ್ಲಿ ಹಲವು ಹೊಸ ವೈರಸ್ ಸೋಂಕುಗಳು ಸೃಷ್ಟಿಯಾಗಿದೆ. ಇವು ಕೂಡ ಕೊರೋನಾ ವೈರಸ್ನಂತೆ ಸಾಂಕ್ರಾಮಿಕವಾಗಿ ಹರಡುವ ವೈರಸ್ಗಳಾಗಿದ್ದು ಜಗತ್ತಿಗೆ ಮತ್ತೊಮ್ಮೆ ಆರೋಗ್ಯ ಬೆದರಿಕೆ ಶುರುವಾಗಿದೆ. ಈಗಿರುವ ಮಾಹಿತಿ ಪ್ರಕಾರ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲವಾದರೂ ಚೀನಾದಲ್ಲಿ ಹುಟ್ಟುವ ವೈರಸ್ಗಳು ಸದಾ ಸಂಚಲನ ಉಂಟು ಮಾಡುತ್ತವೆ. ಕೆಲ ಮಾಧ್ಯಮಗಳ ವರದಿ ಪ್ರಕಾರ ಚೀನಾದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳಿಂದ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ದುಪ್ಪಟ್ಟಾಗಿದೆಯಂತೆ. ಹೀಗೆ ಹೊಸ ವೈರಸ್ಗಳು ಕಾಣಿಸಿಕೊಂಡಿರಬಹುದು ಎನ್ನಲಾಗಿದೆ. ಆದರೆ ಸದ್ಯ ಚೀನಾ ಈ ಹೊಸ ವೈರಸ್ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಇದು ಸಹ ಅನುಮಾನಕ್ಕೆ ಕಾರಣವಾಗಿದೆ. ಭೂಮಿ ಮೇಲಿನ ಹಸಿರು ಸ್ವರ್ಗ ಅಂತಲೇ ಕರೆಸಿಕೊಳ್ಳುವ ದೇಶ ಸ್ವಿಟ್ಜರ್ಲೆಂಡ್ ನಲ್ಲಿ ಕೊನೆಗೂ ಬುರ್ಕಾ ನಿಷೇಧ ಮಾಡಲಾಗಿದೆ. ಹೊಸ ವರ್ಷದಿಂದಲೇ ಈ ಹೊಸ ಕಾನೂನು ಜಾರಿಯಾಗಿದೆ. ಸ್ವಿಟ್ಜರ್ಲೆಂಡ್ ನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಬುರ್ಕಾ ಧರಿಸುವುದನ್ನು ನಿಷೇಧ ಮಾಡಲಾಗಿದೆ. ಈ ಕಾಯ್ದೆ ಅನ್ವಯ ಸಾರ್ವಜನಿಕವಾಗಿ ಯಾರು ಮುಖ ಮುಚ್ಚಿಕೊಂಡು ಓಡಾಡುವಂತಿಲ್ಲ. ಈ ಕಾನೂನು ಉಲ್ಲಂಘಿಸಿದವರಿಗೆ 1000 ಸ್ವಿಸ್ ಫ್ರಾಂಕ್ಗಳ ದಂಡ ವಿಧಿಸಲಾಗುವುದು ಅಂತ ಸರ್ಕಾರ ಹೇಳಿದೆ. ಅಂದಹಾಗೆ ಸ್ವಿಟ್ಜರ್ಲೆಂಡ್ ನಲ್ಲಿ ಬುರ್ಕಾ ನಿಷೇಧದ ಕುರಿತಂತೆ 2021ರಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಲಾಗಿತ್ತು. ಅದರಂತೆ ಜನರಿಂದ ಮತದಾನ ಕೂಡ ನಡೆದಿತ್ತು. ಬುರ್ಕಾ ನಿಷೇಧದ ಪರವಾಗಿ 51.21% ನಾಗರಿಕರು ಮತ ಚಲಾಯಿಸಿದರೆ ಬುರ್ಕಾ ನಿಷೇಧದ ವಿರುದ್ಧ 48.8% ಜನರು ಮತ ಚಲಾಯಿಸಿದ್ದರು. ಈ ಜನಮತ ಗಣನೆ ಆಧಾರದ ಮೇಲೆ ಬುರ್ಕಾ ನಿಷೇಧಿಸಲಾಗಿದೆ. ಸಂಘರ್ಷ ಪೀಡಿತ ನೆಲ ಗಾಜಾದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ತೀರಾ ಹದಗೆಡ್ತಾ ಇದೆ. ನಿತ್ಯವೂ ಮರಣ ಮೃದಂಗ ನಡೆಯುತ್ತಿದೆ. ಶುಕ್ರವಾರವೂ ಇಸ್ರೇಲಿ ಪಡೆಗಳು ಬಾಂಬ್ ದಾಳಿ ಮುಂದುವರೆಸಿದ್ದು ಗಾಜಾದಲ್ಲಿದ್ದ ಹಮಾಸ್ ಪೊಲೀಸ್ ಪಡೆಯ ಉಪಮುಖ್ಯಸ್ಥನನ್ನೇ ಬಲಿ ಪಡೆದಿದೆ. ಪ್ಯಾಲೆಸ್ತೀನಿಯನ್ ಸುದ್ದಿ ಸಂಸ್ಥೆಗಳ ಪ್ರಕಾರ ಗಾಜಾ ಪಟ್ಟಿಯಾದ್ಯಂತ ಬೆಳಗಿನ ಜಾವದಿಂದ ಒಟ್ಟು 17 ಜನರು ಇಸ್ರೇಲಿ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಇದರೊಂದಿಗೆ ಗಾಜಾ ಪಟ್ಟಿಯಲ್ಲಿ ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 70 ಜನ ಮೃತಪಟ್ಟಂತಾಗಿದೆ. ಇನ್ನು ಗಾಜಾದ ಸರ್ಕಾರಿ ಮಾಧ್ಯಮ ಕಚೇರಿಯ ಮಾಹಿತಿ ಪ್ರಕಾರ ಇಸ್ರೇಲ್ ನಿರಂತರವಾಗಿ ಬಾಂಬ್ ಹಾಗೂ ಶೆಲ್ ದಾಳಿ ನಡೆಸ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 34 ವಾಯು ದಾಳಿಗಳನ್ನು ನಡೆಸಲಾಗಿದೆ ಅಂತ ಹೇಳಲಾಗ್ತಿದೆ. ಇಡೀ ಗಾಜಾ ವಲಯ ದಟ್ಟ ಹೊಗೆ ಹಾಗೂ ಸೈರನ್ನಿಂದಾಗಿ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಆಯಾ ರಾಷ್ಟ್ರದ ಹಿರಿಯ ಮುಖ್ಯಸ್ಥರು ರಾಷ್ಟ್ರಕ್ಕಾಗಿ ದುಡಿದವರು ತೀರಿಕೊಂಡಾಗ ಗೌರವಾರ್ಥವಾಗಿ ಅವರ ಹೆಸರನ್ನ ಹಳ್ಳಿಗಳಿಗೂ
ನಗರದ ಪ್ರದೇಶದ ಒಂದು ಭಾಗಕ್ಕೂ ಇಡುವ ಸಂಪ್ರದಾಯವಿದೆ. ಅದರಂತೆ ನಮ್ಮ ದೇಶದಲ್ಲೂ ಅನೇಕ ತರಹದ ಹೆಸರುಗಳಿದೆ. ಆದರೆ ಬೇರೊಂದು ದೇಶದ ಮಾಜಿ ಮುಖ್ಯಸ್ಥರ ಹೆಸರನ್ನ ಮತ್ತೊಂದು ದೇಶದ ಯಾವುದೋ ಹಳ್ಳಿಗೆ ಇಡುವುದು ಅಪರೂಪ. ಅಂತಹ ವಿಶಿಷ್ಟ ಸಂಪ್ರದಾಯಕ್ಕೆ ಸಾಕ್ಷಿಯಾಗಿದೆ ಹರಿಯಾಣದ ಒಂದು ಗ್ರಾಮ. ಅಂದಹಾಗೆ ಹರಿಯಾಣದ ದೌಲತ್ಪುರದ ನಾಸೀರಾಬಾದ್ಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಹೆಸರನ್ನ ಇಡಲಾಗಿದೆ. ಹೀಗೆ ಹೆಸರಿಡೋದಕ್ಕೂ ಒಂದು ಕಾರಣ ಇದೆ. 1977ರಲ್ಲಿ ಅಂದು ಅಮೆರಿಕ ಅಧ್ಯಕ್ಷರಾಗಿದ್ದ ಜಿಮ್ಮಿ ಕಾರ್ಟರ್ ಭಾರತಕ್ಕೆ ಭೇಟಿ ನೀಡಿದ್ದರು. ಜನತಾ ಪಕ್ಷದ ಸರ್ಕಾರ ಇಂದಿರರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿದ್ದ ಸಮಯವದು. ಅಂದು ಕಾರ್ಟರ್ ಈ ದೌಲತ್ಪುರಕ್ಕೆ ದಂಪತಿ ಸಮೇತವಾಗಿ ಭೇಟಿ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಗೌರವಾರ್ಥ ಈ ಊರಿಗೆ ಕಾರ್ಟರ್ ಪುರಿ ಅಂತ ಹೆಸರಿಡಲಾಗಿತ್ತು. ಅಂದಿನಿಂದ ಇದು ಕಾರ್ಟರ್ ಪುರಿ ಅಂತಲೇ ಕರೆಯಲ್ಪಡುತ್ತಿದೆ. ಶ್ರೀ ಕಾರ್ಟರ್ 2002ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಗೆದ್ದಾಗ ಗ್ರಾಮಸ್ಥರು ಬೃಹತ್ ಮೆರವಣಿಗೆ ನಡೆಸಿ ಸಂಭ್ರಮಿಸಿದ್ದರು. ಡಿಸೆಂಬರ್ 30ರಂದು ಕಾರ್ಟರ್ ವಯೋಸಹಜ ಕಾರಣದಿಂದಾಗಿ ನಿಧನರಾದರು. ಅವರ ನಿಧನಕ್ಕೆ ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.